ಬ್ರೈನ್ ಬ್ಲೀಡಿಂಗ್ ಅಥವಾ ಮಿದುಳಿನಲ್ಲಿ ರಕ್ತಸ್ರಾವ ಆಗೋದು ಎಷ್ಟು ಸೀರಿಯಸ್ ಕಂಡೀಷನು ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ. ಈ ಕಂಡೀಷನ್ಗೆ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಏನಂತಂದರೆ ನಾವು ತಗೊಳ್ಳುವಂಥ ಸ್ಟ್ರೆಸ್ಸಿಂದ ಬ್ರೈನಲ್ಲಿ ಬ್ಲೀಡ್ ಆಗ್ಬೋದು ಅನ್ನೋದು ನಿಮಗೆಲ್ಲ ಗೊತ್ತಿರಲಿ. ಇದೇ ಥರ ಒಂದು ಉದಾಹರಣೆಗೆ ಒಬ್ಬರು HR ಮ್ಯಾನೇಜರು ಅವ್ರ ಕೆಲಸದಲ್ಲಿ ಎಷ್ಟು ಸ್ಟ್ರೆಸ್ ಇತ್ತು ಅಂತಂದರೆ ಅದರಿಂದ ಅವ್ರಿಗೆ ಬ್ರೈನಲ್ಲಿ ಬ್ಲೀಡ್ ಆಯಿತು. ಅದೃಷ್ಟವಶಾತ್ ಇವರು ಟೈಮಿಗೆ ಸರಿಗೆ ಹಾಸ್ಪಿಟಲ್ ತಲುಪಿದ್ರು. ಸೊ ಅವ್ರಿಗೆ ಮಾಡಿದ CT ಸ್ಕ್ಯಾನಲ್ಲಿ ನಾವು ಈ ಥರ ನೋಡ್ತಾ ಇರೋ ಹಾಗೆ ಅವ್ರ ಬ್ರೈನ್ ಒಳಗಡೆ ಬ್ಲೀಡಿಂಗ್ ಇತ್ತು. ನಾವು ಫುಲ್ ಇವ್ಯಾಲ್ಯೂಯೇಟ್ ಮಾಡಿ ನೋಡಿದಾಗ ಅವ್ರಿಗೆ ಬ್ರೈನಲ್ಲಿ ಅನ್ಯೂರಿಸಮ್ ಇತ್ತು ಅಂತ ಹೇಳಿ ಕಂಡುಹಿಡಿದ್ವಿ. ಅನ್ಯೂರಿಸಮ್ ಅಂತಂದರೆ ನೀವು ಈಗ ನೋಡ್ತಾ ಇರೋ ಹಾಗೆ ಬ್ರೈನಿನ ರಕ್ತನಾಳದಲ್ಲಿ ಒಂದು ಚಿಕ್ಕದಾಗಿ ಗುಳ್ಳೆ ಇರುತ್ತೆ. ತುಂಬ ಸ್ಟ್ರೆಸ್ ಆಗಲಿ ಅಥವಾ ತುಂಬ ಜಾಸ್ತಿ BP ಆದಾಗ ಈ ಗುಳ್ಳೆ ಒಡೆದು ಬ್ರೈನ್ ಒಳಗಡೆ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈಗಿನ ಕಾಲದಲ್ಲಿ ಈ ಒಂದು ಗುಳ್ಳೆಗೆ ನಾವು ತುಂಬ ಸೂಕ್ಷ್ಮವಾದ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತೀವಿ. ಎಂಡೋವ್ಯಾಸ್ಕ್ಯುಲರ್ ನ್ಯೂರೋಸರ್ಜರಿ ಅಂತ ಹೊಸದಾಗಿ ಬಂದಿರೋವಂಥದ್ದು. ಸೊ ತೊಡೆಯ ರಕ್ತನಾಳದಲ್ಲಿ ಒಂದು ಚಿಕ್ಕ ಇಂಜೆಕ್ಷನ್ ಮಾಡಿ ಅದರಿಂದ ಸೂಕ್ಷ್ಮವಾದ ಒಂದು ಪೈಪನ್ನು ತಗೊಂಡು ಹೋಗಿ ಬ್ರೈನಿನ ಯಾವ ಭಾಗದಲ್ಲಿ ಈ ಅನ್ಯೂರಿಸಮ್ ತೊಂದರೆಯಿಂದ ಬ್ಲೀಡಿಂಗ್ ಆಗ್ತಾ ಇದೆ ಅಲ್ಲಿ ನಾವು ಒಂದು ಸ್ಟೆಂಟ್ ಹಾಕೋ ಮುಖಾಂತರ ಅಥವಾ ಆ ಒಂದು ಅನ್ಯೂರಿಸಮ್ ಒಳಗಡೆ ಚಿಕ್ಕದಾಗಿ ಕಾಯಿಲ್ಸ್ ಅಂತ ಹೇಳಿ ಒಂದು ಇಂಪ್ಲಾಂಟ್ ಹಾಕೋ ಮುಖಾಂತರ ಬ್ಲೀಡಿಂಗನ್ನು ನಿಲ್ಲಿಸ್ಬೋದು.